ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವು ಕಾರ್ಕಳದ ಬಸ್ ನಿಲ್ದಾಣದಲ್ಲಿ ನಡೆಯಿತು. ಕಾರ್ಕಳ ತಾಲೂಕು ದಂಡಾಧಿಕಾರಿ ನರಸಪ್ಪ, ಕಾರ್ಕಳ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾ ಅಧಿಕಾರಿ ಗುರುಶಾಂತಪ್ಪ ಹಾಗೂ ಪುರಸಭಾ ಮುಖ್ಯ ಅಧಿಕಾರಿ ರೂಪಾ ಟಿ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕಾರ್ಕಳ ತಾಲೂಕು ದಂಡಾಧಿಕಾರಿ ನರಸಪ್ಪ ಅವರು, ಭಾರತ ಒಂದು ಪ್ರಪಂಚದಲ್ಲಿ ಅತಿ ಬಲಿಷ್ಠವಾದ ರಾಷ್ಟ್ರವಾಗಿದೆ. ಏಪ್ರಿಲ್ 26ರಂದು ನಾವು ಕಡ್ಡಾಯವಾಗಿ ಮತ ಚಲಾಯಿಸುತ್ತೇವೆ ಎಂದು ಈ ದಿನ ನಾವು ಪ್ರತಿಜ್ಞೆಯನ್ನು ಮಾಡಬೇಕೆಂದು ಹೇಳಿದರು. ಉತ್ತಮ ಅಭ್ಯರ್ಥಿ ಆಗ್ಬೇಕನ್ನೋದು ನೀವು ಡಿಸೈಡ್ ಮಾಡಬೇಕು. ಎಂಥವ್ರು ಆಗಿ ಬಂದ್ರೆ ನಮಗೆ ಒಳ್ಳೇದಾಗ್ತದಂತ. ಅದನ್ನ ಒಂದು ಸಂವಿಧಾನ ನಿಮಗೆ ಹಕ್ಕು ಕೊಟ್ಟಿದೆ, ಒಳ್ಳೆಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಿಕ್ಕೆ. ಅದನ್ನ ನೀವು ಉಪಯೋಗ ಮಾಡಿಕೊಂಡು 26ನೇ ತಾರೀಕು ಶುಕ್ರವಾರ ದಿನ ನಿಮ್ಮ ಎಲ್ಲಿ ವೋಟಿಂಗ್ ಇದೆ ಅಲ್ಲಿಗೆ ಬಂದು ನೀವು ನಿಮ್ಮ ಮತವನ್ನ ಚಲಾಯಿಸಿ ನಿಮ್ಮ ಮತದ ಹಕ್ಕನ್ನು ಪಡೆದುಕೊಳ್ಬೇಕು. ಕಾರ್ಕಳ ಪುರಸಭೆ ಅಧಿಕಾರಿ ರೂಪಾ ಟಿ ಶೆಟ್ಟಿ ಅವರು ಮಾತನಾಡಿ, ಜನರಿಗೆ ಮತದಾನದ ಬಗ್ಗೆ ಮನವರಿಕೆ ಮಾಡುವ ಉತ್ತಮ ಕಾರ್ಯಕ್ರಮವಾಗಿದೆ. ನಮ್ಮ ಒಂದು ಮತದಿಂದ ಇಡೀ ದೇಶ ಬದಲಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ಇಲಾಖೆ ಎಲ್ಲ ಇವನ್ ಹೆಲ್ತಿನವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ನಿಜವಾಗ್ಲೂ ನಾವು ಇವತ್ತೊಂದು ಜಾಥಾ ಕಾರ್ಯಕ್ರಮ ಅಂತ ಹೇಳಿದ್ರೆ ಇದು ಜನರಿಗೆ ಒಂದು ಮನವರಿಕೆ ಮಾಡುವಂತಹ ಒಂದು ಕಾರ್ಯಕ್ರಮ. ಎಲ್ಲರೂ ಇವತ್ತು ಈ ಸ್ವೀಪ್ ಕಾರ್ಯಕ್ರಮದಡಿ ಜನರಿಗೆ ಒಂದು ಅವೇರ್ನೆಸ್ ಕೊಡುವಂತಹ ಒಂದು ಕಾರ್ಯಕ್ರಮ. ಇವನ್ ಯಂಗ್ ವೋಟರ್ಸ್ ಅವರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಗೆ ಇವತ್ತೊಂದು ಎಪಿಕ್ ಕಾರ್ಡ್ ಸಿಕ್ಕಿದೆ, ಇದನ್ನು ಏನು ಅಂತ ಅವರ ಮನಸ್ಸಲ್ಲಿ ಒಂದು ಭಾವನೆ ಇರ್ತದೆ. ಜನರಿಗೆ ಇದೊಂದು ಮಾಹಿತಿ ಅಂದ್ರೆ ಈ ಎಪಿಕ್ ಕಾರ್ಡ್ ಸಿಕ್ಕಿದ ನಂತರ ಅವರಿಗೆ ಒಂದು ಹಕ್ಕು ಅಂತ. ಈ ಜನಜಾಗೃತಿ ಸಭೆಯಲ್ಲಿ ಹಲವು ಸಂಘ ಸಂಸ್ಥೆಗಳು, ಕೃಷಿ ಇಲಾಖೆ, ಆರೋಗ್ಯ ಇಲಾಖೆ, ಮೆಸ್ಕಾಂ ಇಲಾಖೆ ಹಾಗೂ ಪುರಸಭೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ.